Hello, hi, welcome back to Shrek YouTube channel. I hope you guys are doing amazing. So ಇವತ್ತು ನಾವು ಹೋಗ್ತಿರೋದು ಸಂಗೀತ. ನೀವು ನೋಡಿರ್ತೀರ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹರ್ಷಿತಾ ಅಂತ ಇದಾರಲ್ಲ, ಅವ್ರು ಇವಾಗ ಮದುವೆ ಆಗ್ತಿದ್ದಾರೆ. ವೆರಿ ವೆರಿ ಕ್ಲೋಸ್, ಥರ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಸೊ ಎಲ್ಲ ರಿಚುವಲು ನಾನು ಹೋಗಿ ಲಿಟ್ರಲಿ ಆಫೀಸ್ ಇದ್ರೂ ಏನೇ ಕೆಲಸ ಆದ್ರೂ ಹೋಗಿ ಅಟೆಂಡ್ ಮಾಡಿ now we're just having fun and I'm so excited. How is this look? ನನ್ನ ಮೇಕಪ್ ಹೇಗೆ ಬಂದಿದೆ? ಯು ಗೈಸ್ ಶುಡ್ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಹೇಗೆ ಬಂದಿದೆ, ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಲುಕ್ ಎಟ್ ಮೈ ಹಸ್ಬೆಂಡ್, ವಿ ಆರ್ ಇನ್ ದ ಯೆಲ್ಲೋ ಕಲರ್ ಬಿಕಾಸ್ ಥೀಮ್ ಬಂದು ಯೆಲ್ಲೋ ಕಲರ್ ಇರೋದು. ಸೊ ಹಳದಿ ಇರೋದ್ರಿಂದ ಫುಲ್ ಹರ್ಷಣ ಅಂತ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ನೆನ್ನೆ ಕೂಡ ನಾನು ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ. ನೆನ್ನೆ ಬಂದು ಇದು ವರ್ಕ್ ಆಗ್ತಿದೆ ತಾನೆ ದಿಸ್ ವಿಡಿಯೋ ಇದು. ಸೊ ನೆನ್ನೆ ಬಂದು ಮೆಹಂದಿ ಶಾಸ್ತ್ರ ಆಯಿತು. ಇಲ್ಲಿ ನೋಡಿ, ನೀವು ನೋಡ್ಬೋದು ಮೆಹಂದಿ ಹಾಕ್ಕೊಂಡು. ಆ್ಯಕ್ಚುಲಿ ನಾನು ಮೆಹಂದಿಗೆ ರೆಡಿ ಆಗಬೇಕಾದ್ರೆ ನಾನು ಮಾಡೋಣ ಅಂದ್ಕೊಂಡೆ ವ್ಲಾಗ್, ಬಟ್ ಸೊ ಸಾರಿ. ಅದೇನಾಗುತ್ತೆ ಅಂದರೆ ಒಂದ ಮೇಲೆ ಒಂದು ಹಂಗೆ ಆಗುತ್ತೆ. ಸೊ ಎನಿವೇಸ್ ನನ್ನ ಥೌಸಂಡ್ಸ್ ರೀಸನ್ಸ್ ಇದೆ ಅದಕ್ಕೆ ಲೇಟ್ ಆಯಿತು ಅನ್ನೋದು ಒಂದೇ. ತ್ರಿಪಿಟಾಕಿ ಇವಾಗ ಅದೆಲ್ಲ ಬೇಡ, ಮಾಡಬೇಕು ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ, ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿಗೆ ಬೇರೆ ಹೊರಡಬೇಕಾಗಿತ್ತು, ಲೇಟಾಗಿ ಹೋಗಿತ್ತು. ಈವ್ನಿಂಗ್ ಇತ್ತು ಮೆಹಂದಿ ಎಲ್ಲ. ಸೊ ನಾನು ತುಂಬಾ ಲೇಟ್ ಮಾಡಿಕೊಂಡೆ. ಬಟ್ ಎನಿವೇಸ್ ಹೀಗೆ ಬಂದಿದೆ ನನ್ನ ಮೆಹಂದಿ. ಆ್ಯಂಡ್ ನನ್ನ ಮೇಕಪ್ ಕೂಡ ನೋಡಿ ಹೀಗೆ ಮಾಡ್ಕೊಂಡಿದ್ದೀನಿ. ತುಂಬ ಜನ ಗೊತ್ತಿಲ್ಲ ನಾನು ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊತೀನಿ ಅಂತ. ಹಿಯರ್ ಐ ಆಮ್ ವಿತ್ ಪ್ರಿಚಿ ಮೇಕಪ್ ಸ್ಕಿಲ್ಸ್. ಬಟ್ ಇವಾಗ ಅಲ್ಲಿ ಹೋಗೋಣ. ಆ್ಯಂಡ್ ನೆನ್ನೆ ಅಂತೂ ಮಸ್ತ್ ಡಾನ್ಸ್ ಮಾಡಿದ್ವಿ. ಕೆಲವೊಂದು ಕ್ಲಿಪ್ಪಿಂಗ್ ನಾನು ಹಾಕ್ತೀನಿ. ಅವಳು ಮತ್ತು ಹರ್ಷಿ ಮತ್ತು ಮನು ಮತ್ತು ಅವರ ಅತ್ತೆ ಎಲ್ಲರೂ ಫುಲ್ ಚಿತಾಲ್ ಫುಲ್ ಜೋಶಲ್ಲಿ ಡಾನ್ಸ್ ಆಡೋದೆಲ್ಲ ಐ ವಿಲ್ ಆ್ಯಡ್ ಒಂದು ಕ್ಲಿಪ್ಪಿಂಗ್ ಹಿಯರ್. ಅದಾದಮೇಲೆ ನೆಕ್ಸ್ಟ್ ನಾವು ಸಿಗೋಣ ಹಳದಿ ಇದರಲ್ಲಿ, ಅದಿರೋದು ಯಶವಂತಪುರಲ್ಲಿ. ಸೊ ಲೆಟ್ಸ್ ಗೋ ದೇರ್ ಆ್ಯಂಡ್ ಹ್ಯಾವ್ ಸಮ್ ಫನ್. ಆ್ಯಂಡ್ ನಾವು ಕೂಡ ಡಾನ್ಸ್ ಆಡ್ತಾ ಇದ್ದೀವಿ, ನಾನು ಮತ್ತು ನನ್ನ ಹಸ್ಬೆಂಡು. ಯಾವುದಂದರೆ ಯಾವುದು ಸಾಂಗ್ ಹೇಳು, ಪುನೀತ್ ರಾಜ್ಕುಮಾರ್ದು ಸಾಂಗ್. ನನಗೆ ಇವಾಗ ವಾಯ್ಸ್ ಬೆಳಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ನನಗೆ ನೀಟಾಗಿ ಬರ್ದಲ್ಲ. ಬಟ್ ಅದು ಮೇಕಪ್ ಹೇಗಿದೆ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ಬೆಳಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ನಮಗೆ ಈ ವಾಯ್ಸ್ ನೀಟಾಗಿ ಬರ್ತಾ ಇಲ್ಲ. ಬಟ್ ನೀನಾದೇನಾ. ಆಮೇಲೆ ಇನ್ನೊಂದು ನಾನು ರಕಮ್ಮ ಸಾಂಗಿಗೆ ಆಡ್ತಾ ಇದ್ದೀನಿ. ನನ್ನ ಜೊತೆ ಇನ್ನೂ ಇಬ್ಬರು ಹುಡುಗಿರಿದ್ದಾರೆ. ಅದ್ರಲ್ಲಿ ಒಬ್ರು ಕೈ ಕೊಡೋ ಥರ ಇದ್ದಾರೆ. ಹೋಪ್ಫುಲಿ ಅವ್ರು ಕೊಡಲ್ಲ, ದೇನೋ ಡ್ರಾಪ್ ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹೋಪ್ಫುಲಿ ಅವ್ರು ಮಾಡಲ್ಲ. ಬಟ್ ಯಾ, ಲೆಟ್ಸ್ ಗೋ ನಾವು. ಇವಾಗ ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಎಲ್ಲ ನಾನು ಐ ವಿಲ್ ಟ್ರೈ ಟು ರೆಕಾರ್ಡ್ ಆಸ್ ಮಚ್ ಆಸ್ ಐ ಕ್ಯಾನ್. So that it is gonna be really a good thing, memorable ಆಗಿರುತ್ತೆ. And this is gonna be our first YouTube video for this year and I'm super excited. ಮಾತಾಡೋಣ ಜಾಸ್ತಿ. Now let's go, bye, because I'm hungry. I need to save my energy. Bye guys. Is to leave the toilet. Cleaning bowl upside down. Hi boss. Hello. हाथ वाली चूड़ी डांस करेगी शादी वाली कुड़ी.
ಹೋಗ್ತಾ ಇದೀವಿ. ಊಟ ಆಯಿತು, ಬ್ಯಾಟಿಂಗ್ ಆಯಿತು, ಮದುವೆ ಐ ಮೀನ್ ಹಳದಿ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು. ಡಾನ್ಸ್ ವಿಡಿಯೋಸ್ ಎಲ್ಲ ನಾನು ಹಾಕಿದ್ನಲ್ಲ ಆ ಥರದ್ದು, ಗೇಮಿಂಗ್ಸ್ ಎಲ್ಲ ಆಯಿತು. ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಇವಾಗ ನಾವು ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ನಾವು ನೆಕ್ಸ್ಟ್ ಬಂದು ನಾಳೆ ರಿಸೆಪ್ಷನ್, ಅದು ನಾಳೆ. ಆ್ಯಂಡ್ ನಾಡಿದ್ದು ಮದುವೆ. ಸೊ ಯಾ, ನಾವು ಇವಾಗ ಮುಗಿತದೆ, ಮನೆಗೆ ಹೋಗಬೇಕು. ನಮ್ಮ ಹ್ಯಾಪಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಅವನಿಗೆ ಲಂಚ್ ಹಾಕಬೇಕು. ಐ ಥಿಂಕ್ ಕೆಲವೊಂದು ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ತೀನಿ. ಸೊ ಇವಾಗ ಈವೆಂಟ್ ಮುಗಿದಿದೆ, ನೆಕ್ಸ್ಟ್ ಏನಾಗುತ್ತೆ ಲೆಟ್ಸ್ ಸಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ ಎವ್ರಿವನ್. ಸೊ ಇವತ್ತು ನಾವು ದಾರಿಗೆ ಹೋಗ್ತಾ ಇರೋದು. ಐ ಥಿಂಕ್ ರಿಸೆಪ್ಷನ್ಗೆ ಬೇಬಿ ನಾನು ರೆಕಾರ್ಡ್ ಮಾಡಿದ್ದು. ರಿಸೆಪ್ಷನ್ಗಲ್ಲ, ಹಳದಿಗೆ ರೆಕಾರ್ಡ್ ಮಾಡಿದ್ದು. ರಿಸೆಪ್ಷನ್ ರೆಕಾರ್ಡ್ ಮಾಡಿಲ್ವಾ? ಸೊ ಸಾರಿ ಗೈಸ್, ಫುಲ್ಲಿ ಹೆಂಗೆ ಅಂದರೆ ಆಕ್ಯುಪೈಡ್ ಅಂದರೆ ಫೋನ್ ಕೂಡ ಹೆಂಗೈತೆ ನಮ್ಗೆ ನೋಡೋಕ್ಕಾಗ್ತಲ್ಲ. ಇನ್ಸ್ಟಾಗ್ರಾಮ್ ತೆಗಿ, ಏನಿದೆ ಅವತ್ತಿನ ಇವೆಂಟ್ ಒಂದು ಸ್ಟೋರಿ ಹಾಕು, ಮತ್ತು ಹಂಗೆ ವಾಪಸ್ ಬಾ, ವಾಟ್ಸಪ್ ಚೆಕ್ ಮಾಡು, ಗ್ರೂಪ್ಸ್ ನೋಡು. ಮತ್ತು ನಮ್ಮ ಕೆಲಸದಲ್ಲಿ ಆ್ಯಕ್ಚುಲಿ ನಾವು ಮಾಡ್ತಿರೋದು. ಸೊ ಕ್ವೈಟ್ ಆಕ್ಯುಪೈಡ್, ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸೊ 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 ಸಾರಿ ಅಬೌಟ್ ಇಟ್, ವಿ ರಿಯಲಿ ಸಾರಿ ಅಬೌಟ್ ಇಟ್. ಬಟ್ ನನ್ನ ಒಂದು ಈ ಲುಕ್ ಹೇಗಿದೆ? ಚೆನ್ನಾಗಿದೆ. ಇಲ್ಲಿ ಆ್ಯಕ್ಚುಲಿ ಪಿಂಪಲ್ ಆಗಿತ್ತು, ಸೊ ಅದಕ್ಕೆ ನಾನು ಕಾಜಲ್ ಇಟ್ಕೊಂಡಿದ್ದೀನಿ, ಜಸ್ಟ್ ಏನೋ ಗೊತ್ತಾಗಬಾರ್ದು ಅಂತ. ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಲೇಯರ್ ಮೇಕಪ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ ನನಗೆ. ಬಟ್ ಇಟ್ಸ್ ಲುಕಿಂಗ್ ಗುಡ್ ಇನ್ ದ ಕ್ಯಾಮ್ರಾ. ರಿಯಲ್ ಆಗಿ ಯು ಕ್ಯಾನ್ ಸಿ ಇಟ್ಸ್ ಬಿಟ್ ಏನಂತಾರೆ, ಇಟ್ಸ್ ಬಿಟ್ ಏನೋ ಕೇಕಿ ಒಂದು ಸ್ವಲ್ಪ ವೈಟಿಶ್ ಅಂತ ಅನ್ನಿಸ್ತಾ ಇದೆ. ಬಟ್ ಅಫ್ಕೋರ್ಸ್ ಮೇಕಪ್ ಅಂದರೆ ಹೆಂಗಿರುತ್ತೆ, ಮೇಕಪ್ ಮಾಯ್ಶ್ಚರೈಸರ್ ಹಚ್ಚೋ ಥರನೇ ಇರುತ್ತೆ, ಇಲ್ಲ ಅಲ್ವಾ? ಯಾ, ಐ ಆಮ್ ಲವಿಂಗ್ ಇಟ್. ಆ್ಯಂಡ್ ಆಲ್ಸೋ ಇವತ್ತು ನಮ್ಮದು 2 ಇವೆಂಟ್ಸ್ ಇರೋದು. ಒಂದು ಬಂದು ಹರ್ಷಿದು ಮದುವೆಗೆ ಹೋಗಬೇಕು. ದಾರಿ ಏನಾದರೂ ಆಗಲಿ ತಾಳಿ ಕಟ್ಟೋದಕ್ಕೆ ನಾನು ಹೋಗಲೇಬೇಕು ಅಂತ, ಮಿಸ್ ಮಾಡ್ಕೊಬಾರ್ದು ಅಂತ. ಬಿಕಾಸ್ ಅವಳು ನೆನ್ನೆನೂ ನಾವು ಲೇಟಾಗಿ ಹೋಗೋದಕ್ಕೆ ಸರಿಗೆ ಉಗ್ದಿದ್ದಾಳೆ, ಅಲ್ಲೇ ಸ್ಟೇಜ್ ಮೇಲೆ ಉಗ್ದು ಹಾಕ್ಯಾಳೆ, ಮುಖ ಎಲ್ಲ ಹಿಂಗೆಲ್ಲ ಮಾಡಿ. ಅದಕ್ಕೆ ಇವತ್ತು ಏನಾದರೂ ಆಗಲಿ ವಿ ಶುಡ್ ನಾಟ್ ಮಿಸ್ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ಇಲ್ಲಿಂದ 26 ಮಿನಿಟ್ಸ್ ತೋರಿಸ್ತಾ ಇದೆ, 30 ಇತ್ತು. ನಮ್ಮ ಮನೆಯಿಂದ ಏನಷ್ಟು ದೂರ ಅಲ್ಲ, ಯಶವಂತಪುರ ಹತ್ರನೇ ಇರೋದು. ಸೊ ಅದಾದಮೇಲೆ ನಮ್ಮ ಒಂದು ಡಿಯರೆಸ್ಟ್ ಮೈ ಬೇಬೀಸ್ ಅಕ್ಷು ಮತ್ತು ಕಿಶೋರನ್ನ ನೋಡಿರ್ತೀರಾ ಅನಿಸುತ್ತೆ. ನಮ್ಮದೊಂದು ಸಕಲೇಶ್ಪುರ ಒಂದು, ಆಮೇಲೆ ಟೋಕಾ ತಾನೇ, ಟೋಕಾಗೆ ಹೋಗಿದ್ವಿ. ಅಲ್ಲಿ ಅವರು ವೆಜ್ಗೆ ಅವರು ನಾನ್ ವೆಜ್ ಹಾಕೊಂಡು ಕೊಟ್ಬಿಟ್ಟಿದ್ರು, ಸೀನ್ ಆಗೈತಲ್ಲ. ಅವರು ಒಂದು ಮನೆ ತೊಗೊಂಡ್ಯಾರೆ. ಸೊ ಅವ್ರದ್ದು ಗೃಹ ಪ್ರವೇಶ ಇದೆ, ಅದಕ್ಕೆ ನಾವು ಹೋಗ್ತಾ ಇದ್ವಿ. ಇಟ್ಸ್ ಗೋನ್ ಬಿ ಎನ್ ಅಮೇಝಿಂಗ್ ಡೇ ಫಾರ್ ಶಾರ್ಟ್. ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ ನಮಗೆ ಈ ಮದುವೆಲಿ. ಇವಾಗ ಒಂಥರ ಫ್ರೆಂಡ್ಸ್ ಎಲ್ಲ ಕಡೆ, ಲೆಫ್ಟ್ ರೈಟ್ ಎಲ್ಲ ಕಡೆ ಫ್ರೆಂಡ್ಸ್ ಹತ್ರ ಹ್ಯಾಪಿ ಮೂಡ್ ಆಗಿದೆ. ಸೊ ಹೋಗೋಣ, ಹೇಗಿದೆ? ನಾನು ಎಕ್ಸೈಟ್ ಆಗಿದ್ದೀನಿ. ನನ್ನ ಬೇಬಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಇನ್ನೇನು ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದ್ದು ಒಂದು ಪಿಕ್ ಹಾಕಿರ್ತೀನಿ. ಗ್ರೂಪ್ ಫೋಟೋ ಒಂದೇ ಒಂದು ಇನ್ಸ್ಟಾದಲ್ಲಿ ಹಾಕಿದೆ. ಬಟ್ ರಿಯಲ್ ಆಗಿ ನೋಡೋದಕ್ಕೆ ಸ್ಟನ್ನಿಂಗ್ ಅಲ್ವಾ ಬೇಬಿ? ಫುಲ್ ಗೊಂಬೆ. ಅವರು ಅಷ್ಟೇ, ಮನೂ ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಇನ್ನೊಂದು ಕಪಲ್ ಬ್ಯಾಂಗ್ಳೂರ್ಗೆ ವೆಲ್ಕಮ್ ಮಾಡಿ. ಇವನೊಂದು ಚಾಕ್ಲೇಟ್ ಎಲ್ಲ ಅಂಟ್ಕೊಂಡ್ಬಿಡ್ತಾ ಲಿಪ್ಸ್ಟಿಕ್ ಮೇಲೆ, ಕಿಟ್ಕ್ಯಾಟು. ಹೊಟ್ಟೆ ಹಚ್ತಾಯಿತ್ತು ಅಂತ ಕಿಟ್ಕ್ಯಾಟ್ ತಿಂದ್ವಿ. ಈಗ ತೆಗಿಬೇಕಾ? ಇಟ್ಸ್ ಓಕೆ. ಚೀಸಿ ಇದೆಲ್ಲ ಇರುತ್ತೆ ನಮ್ಮದ್ರಲ್ಲಿ. ಬಟ್ ಎನಿವೇಸ್, ಬಟ್ ಐ ಆಮ್ ಲವಿಂಗ್ ದಿಸ್ ಲುಕ್. ಅಂದರೆ ಏನೋ ಹೂವು ಒಂದು ಮುಟ್ಕೋಬೇಕು. ಏನದು, ಯಾವ ಹೂವು ನಾನು ಹೇಳಿದ? ಮಲ್ಲಿಗೆ ಹೂ ಒಂದು ಮುಟ್ಕೋಬೇಕು. ಅದು ಸಿಕ್ಕಿಲ್ಲ ಇಲ್ಲಿ ನಮ್ಮ ಏರಿಯಾದಲ್ಲಿ. ಸೊ ಇವಾಗ ದಿಂಡಲ್ಲ, ನನಗೆ ಇದು ಬೇಕು. ನಾನೊಂದು ಈ ಲುಕ್ನ ಆ್ಯಕ್ಚುಲಿ ನಾನು ಪಿಂಟ್ರೆಸ್ಟಲ್ಲಿ ನೋಡಿ ನಾನು ಇದೇ ಥರ ಕ್ರಿಯೇಟ್ ಮಾಡಬೇಕು. ಹಿಂಗೆ ನನ್ನ ಹತ್ರ ಗೋಲ್ಡ್ ಸಾರಿ ಇದೆಯಲ್ಲ ಅಂತ ಕ್ರಿಯೇಟೆಡ್. ಆ್ಯಂಡ್ ನನ್ನ ಹಸ್ಬೆಂಡು ನೋಡಿ, ಅವರು ಗೋಲ್ಡ್ ಹಾಕ್ಯಾರೆ. ಸೊ ಇಟ್ಸ್ ಗೋಲ್ಡ್ ಥಿಂಗ್ ಇಸ್ ಜಸ್ಟ್ ಗೋಲ್ಡ್ ಅಷ್ಟೇ. ಸೊ ಹೋಗೋಣ ಹೇಗಿರುತ್ತೆ ಅಂತ. ನಾನು ಲವಿಂಗ್ ದಿಸ್ ಲುಕ್. ಹೇಗೆ ಕಾಣಿಸ್ತಾ ಇದೆ ನನ್ನ ಲುಕ್ ಅಂತೇಳಿ ರೆಕಾರ್ಡ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮ್ಗೆ ರೀಲಲ್ಲಿ. ಸೊ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ಗೂ ಕೂಡ ನಾವು ಗಿಫ್ಟ್ ತೊಗೊಂಡಿದ್ದೀವಿ. ಅಫ್ಕೋರ್ಸ್ ನಾವು ತೊಗೊಳ್ಳೋದೆ ಸಿಲ್ವರಲ್ಲಿ ತೊಗೊಳ್ತೀವಿ. ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟು ಮದುವೆಗೆ ಹೋಗೋಣ, ಊಟ ಮಾಡೋಣ, ಹರ್ಷಿನ್ ಮಾತಾಡ್ಸೋಣ, ಸಿಕ್ಕಿದ್ರೆ ಒಂಚೂರು ಮಾತಾಡೋಣ. ಅದಾದಮೇಲೆ ನಮ್ಮ ಇನ್ನೊಂದು ಫ್ರೆಂಡ್ಸ್ ಇದ್ದಾರಲ್ಲ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋದ್ಮೇಲೆ ನಾವು ಏನೇನೋ ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಸೊ ನೋ ಬಕ್ ಲೆಟ್ಸ್ ಡೂ ಸಮ್ ಆ್ಯಕ್ಷನ್. ಬಾಯ್ ನಾವ್.
ಇವಾಗ ಇನ್ನೊಬ್ರ ಮನೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ನನ್ನ ಫ್ರೆಂಡ್ಸ್ ಮನೆಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಐ ಆಮ್ ಆಲ್ರೆಡಿ ವೆರಿ ಸ್ಲೀಪಿ. ಫುಲ್ ಒಂಥರ ಊಟ ಮಾಡಿದ್ರೆ ಸಾಕು, ಇವಾಗ ನಿದ್ದೆನೇ ಬರೋಂಗಾಗ್ತದೆ. ಸೊ ಇವಾಗ ಲೋಗಿ, ಲೆಟ್ಸ್ ಬಿ ಆ್ಯಕ್ಟಿವ್. ಸೊ ಲೋಗಿ ನೋಡಬೇಕು ಹೇಗಿರುತ್ತೆ ಅಂತ. ಸ್ವಲ್ಪ ಲೇಟ್ ಆಗಿದೆ, 1:26, ಬಟ್ ದಿಸ್ ಇಸ್ ದ ಫಸ್ಟ್ ಎವರ್ ಟೈಮ್ ನಾವು ಟೈಮ್ ಮ್ಯಾನೇಜ್ಮೆಂಟ್ನ ಚೆನ್ನಾಗಿ ಮಾಡ್ತಾ ಇರೋದು ಅಲ್ವಾ ಬೇಬಿ? ಲಿಟ್ರಲಿ ಲೈಕ್ ಎಕ್ಸಾಕ್ಟ್ ಟೈಮಿಗೆ ಬಿಟ್ವಿ, ಎಕ್ಸಾಕ್ಟ್ ಟೈಮ್ಗೆ ರೆಡಿಯೆಲ್ಲ ಆಗಿದ್ರಿ, ಎಕ್ಸಾಕ್ಟ್ ಟೈಮ್ಗೆ ಎಲ್ಲ ಆಯಿತು. ಬಟ್ ನನ್ನ ಫ್ರೆಂಡು ಪಾಪ ಅವಳು ಗೋಲ್ಡ್ ಸ್ಯಾರಿನೇ ಹಾಕ್ಕೊಂಡಿದ್ಲು, ಬ್ರೈಡ್ದು. ನಂಗೆ ಸಮ್ವೇರ್ ಐ ಫೆಲ್ಟ್ ಬೇಜಾರು ಅನಿಸ್ತು, ನಾನು ಯಾಕೆ ಗೋಲ್ಡ್ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಅಂತಂದ್ರೆ ಇಟ್ಸ್ ಮೋರ್ ಲೈಕ್ ಕಾಂಪಿಟೇಷನ್ ಥರ ಅನಿಸ್ಬಿಡುತ್ತಲ್ವಾ. ಐ ಶುಡಂಟ್ ಹ್ಯಾವ್ ಡನ್ ದಟ್, ಐ ಡಿ ನಾಟ್ ನೋ. ಅವಳು ಹೇಳಿದ್ಲು ಆ್ಯಕ್ಚುಲಿ ನನಗೆ ಗೋಲ್ಡ್ ಕೊಳ್ಳೋದು, ನನ್ನ ಹಸ್ಬೆಂಡ್ ನೆನ್ಪಿಟ್ಕೊಂಡಿದ್ದಾರೆ, ನಾನೇ ಮರ್ತೋಗಿ. ಅವಳಿಗೆ ಈ ಸ್ಯಾರಿ ಇಷ್ಟ, ಅದಕ್ಕೆ ನಾನು ಹಾಕ್ಕೊಂಡಿದ್ದೆ, ಅವಳಿಗೆ ಇಷ್ಟ ಅಂತ ಈ ಸ್ಯಾರಿ. ಬಟ್ ನಾನು ಲೂಸ್ ಥರ ಅವ್ಳು ಮದುವೆಗೆ ಏನು ಹಾಕ್ಕೊಂಡಿದ್ದಳು ಗೋಲ್ಡ್, ನಾನು ಅದನ್ನೇ ಹಾಕ್ಕೊಂಡಿದ್ದೆ. ಎಂಥ ತಟ್ಟಿ ಇರಬೇಡ ಅನಿಸ್ತು. ಬಟ್ ಎನಿವೇಸ್ ಆ ಥರ ಯಾರೂ ಮಾಡಬೇಡಿ. ನಿಮಗೂ ಅದೇ ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ ಯಾರು, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರು ಅದು ಸ್ಯಾರಿ ಹಾಕೊಂಡಿರ್ತಾರೆ, ಅದೇ ಕಲರ್ ಸ್ಯಾರಿ ಹಾಕ್ಕೊಂಡು ಒಂಥರ ಟಕ್ಕರ್ ಕೊಟ್ಟಂಗಿರುತ್ತೆ ಅವಾಗ. ಅದು ಇಟ್ ವಾಂಟ್ ಬಿ ಗುಡ್. ಸೊ ಐ ಡಿ ದಟ್ ಸ್ಟುಪಿಡ್ ಮಿಸ್ಟೇಕ್, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅನ್ನೋಯಿಂಗ್ಲಿ ಆಗಿದ್ದದು, ಬಟ್ ಸೊ ಇವಾಗ ನನ್ನ ಫ್ರೆಂಡ್ಸ್ ಮನೆಗೆ ಹೋಗೋಣ ಆ್ಯಂಡ್ ಅವ್ರ ಫ್ಯಾಮಿಲಿನ ಮೀಟ್ ಮಾಡೋಣ. ಅಲ್ಲೂ ಒಂದು ಬ್ಯಾಟಿಂಗ್ ಮಾಡಬೇಕು. ಅಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ, ಹೆಂಗಿರೋರು ಹೊಸ ಮನೆ, ಅಲ್ಲೇ ಮಲ್ಕೊಂಡ್ಬಿಡ್ತೀನಿ ಅಂತ ಅನ್ಸುತ್ತೆ. ಬಟ್ ನೋ ಗೈಸ್, ಮೇಕಪ್ಪಲ್ಲಿ ಮಲ್ಕೋಬಾರ್ದು ಆಯಿತಾ. ಸೊ ಇವಾಗ ಹೋಗೋಣ, ಹೋಗ್ಬಿಟ್ಟು ಲೆಟ್ಸ್ ಸಿ ಹೇಗೆ ನಮ್ಮ ಒಂದು ಡೇ ಇರುತ್ತೆ ಅಂತ. ಸ್ಟೇ ಟ್ಯೂನ್. ಸರ್ ಕೊಡಿ. ಹಲೋ. ಸೊ ನಾವಿವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಟಯರ್ಡ್. ಚೋಕರ್ ಕೂಡ ತೆಗ್ದೆ, ಅದು ಹಿಂಗಂದ್ರೆ ಹಿಂಗೆ ಆಗ್ತಾಯಿತ್ತು ಅದು. ಆಮೇಲೆ ಮುರಿದು ಹೋಗ್ಬಿಡುತ್ತೆ ಅಂತ ಭಯ ಆಗಿ ನೀಟಾಗಿ ಎತ್ತಿಟ್ಟಿದ್ದೀವಿ. ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನಿದ್ದೆ ಬರ್ತಾ ಇದೆ. 2 ಸತಿ ಮೀಲ್ ಆಯಿತು, ಅಲ್ಲೂ ತಿಂದಿದ್ದಾಯಿತು, ಇಲ್ಲೂ ತಿಂದಿದ್ದಾಯಿತು. ಫಸ್ಟ್ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ. ಆ್ಯಂಡ್ ತಲೆಗೆ ಹೇರ್ ಸ್ಟೈಲ್ ಅದು ಹೆಂಗೆ ಕೆಲವ್ರು ಹಾಕ್ಕೊಳ್ತಾರೋ ಗೊತ್ತಿಲ್ಲ. ನಾನು ಇವತ್ತು ಟೈಟಾಗಿ ಎಳೆದು ಹಾಕ್ಕೊಡೋದಕ್ಕೆ ನಂದು ಐ ಥಿಂಕ್ ತಲೆ ಹೆಂಗೆ ಕಿತ್ಕೊಂಡ್ಬಂದ್ಬಿಡುತ್ತೆ ಅನ್ನೋ ಫೀಲ್ ಕೊಡ್ತಾ ಇದೆ ನನಗೆ. ಫಸ್ಟ್ ಹೋಗಿ ಇದೆಲ್ಲ ಮಾಡಿ ತಲೆಗೆ ಎಣ್ಣೆ ಹಚ್ಕೊಂಡು ಐ ಹ್ಯಾವ್ ಟು ರೆಸ್ಟ್, ಐ ಹ್ಯಾವ್ ಟು ಸ್ಲೀಪ್. ಅದಂತೂ ಮಾಡಲೇಬೇಕು. ನಾನು ಹೂವು ಕೂಡ ಹಾಕ್ಕೊಂಡಿದ್ದೆ ಸೈಡ್ ಮದುವೆ ಗೈಸಲ್ಲಿ ಸೀನೆ. ನನ್ನ ಹಸ್ಬೆಂಡ್ಗೆ ನಾನು ಮಲ್ಲಿಗೆ ಹೂವು ತಗೊಂಬ ಅಂದರೆ ಏನು ಇದು ಕಾಕಡಾನೋ ಪಾಕಡಾನೋ ಹೂವು ತೊಗೊಂಬಂದ್ಬಿಟ್ಟು ನನಗೆ ಇದನ್ನೇ ಮಲ್ಲಿಗೆ ಅಂತ ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ಹಾಕ್ಯಾರೆ. ಬಟ್ ಎನಿವೇಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಮನೆಗೆ ಹೋಗಿ ಮಲ್ಕೊಂಡಾದ್ಮೇಲೆ ಎತ್ತಿ ಆದಮೇಲೆ ಐ ವಿಲ್ ಲೆಟ್ ಯು ಗೈಸ್ ನೋ. ಫಸ್ಟ್ ಮನೆಗೆ ಹೋಗೋಣ ಆ್ಯಂಡ್ ದೆನ್ ವಿಲ್ ಸಿ. ಆಲ್ರೈಟ್, ಬಾಯ್ ನೌ. ಹಲೋ, ವಾಪಸ್ ಮನೆಗೆ ಬಂದಿದ್ದೀವಿ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಬೆಸ್ಟ್ ಪಾರ್ಟ್ ಏನಂದರೆ ಇದೆಲ್ಲ ತೆಗಿಯೋದು. ಮೇಕಪ್ ಹಾಕೋಬೇಕಾದ್ರೆ ಎಷ್ಟು ಜೋಶ್ ಇರುತ್ತಲ್ಲ ಈ ಮೇಕಪ್, ಆದರೆ ಈ ಮೇಕಪ್ ತೆಗ್ಯೋದ್ರಲ್ಲಿದೆ ಗೊತ್ತಾ ಒಂದು ಸುಖ, ಅದು ಹಾಕೋಬೇಕಾದ್ರೂ ಇರಲ್ಲ. ಯಾವುದೇ ಎಷ್ಟೇ ಚಂದ ನಾವು ಡ್ರೆಸ್ ಹಾಕೊಳ್ಳಿ, ಎಂಡ್ ಆಫ್ ದ ಡೇ ನಾವು ನಮ್ಮ ಒಂದು ಹೋಮ್ಲೆಸ್ ಅವತಾರಕ್ಕೆ ಬರ್ತೀವಿ ಗೊತ್ತಾ. ಅದರಲ್ಲಿರೋ ಸುಖ ಯಾವುದೂ ಇಲ್ಲ. ನಾನು ಏನೋ ಸರ್ಕಸ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಏನೋ ವಿಡಿಯೋಸ್ ನೋಡಿ 2 ಜಡೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಬಿಚ್ಚಬೇಕು ಇವಾಗ. ಆ್ಯಂಡ್ ಐ ಹ್ಯಾವ್ ಟು ಟೇಕ್ ಔಟ್ ಮೈ ಮೇಕಪ್. ಸೊ ಲೆಟ್ಸ್ ಡೂ ದ್ಯಾಟ್ ಟುಗೆದರ್. ಅಮ್ಮಯ್ಯ, ಇದು ಇರೋದು ನಂಗೆ ಇದರ ಪೋನಿ ಹಾಕಿ ಅಭ್ಯಾಸನೇ ಇಲ್ಲ. ಪ್ರಾಬ್ಲಿ ಅದಕ್ಕೆ ಅನಿಸುತ್ತೆ ನನ್ನ ಕೂದಲು ಚೆನ್ನಾಗಿದೆ. ನನಗೆ ಈ ಥರ ಪೋನಿ, ಓ ಗಾಡ್, ಇಲ್ಲ ಸ್ಟಕ್ ಆಗ್ಬಿಟ್ಟಿದೆ. ಇವಾಗ ನಾನು ಸದ್ಯಕ್ಕೆ ಏನು ಮಾಡ್ತೀನಿ ಅಂದರೆ ಹಿಂಗೆ ಜಡೆ ಹಾಕ್ಬಿಡ್ತೀನಿ. ಎಣ್ಣೆ ಹಾಕೋ ಅಷ್ಟೆಲ್ಲ ನನಗಿವಾಗ ನೋ, ಐ ಡೋಂಟ್ ಹ್ಯಾವ್ ಟೈಮ್. ಸೊ ಹಿಂಗೆ ಬೇಗ ಜಡೆ ಹಾಕ್ಬಿಟ್ಟು ನಾನು ಆ್ಯಕ್ಚುಲಿ ನನಗೆ ಕರ್ಲ್ಸ್ ಮಾಡ್ಕೊಂಡಿದ್ದೆ ರಿಸೆಪ್ಷನ್ಗೆ. ಎಷ್ಟು ಕೂಲು ಡ್ಯಾಮೇಜ್ ಮಾಡಿದೆ ಗೊತ್ತಾ. ನನಗೆ ಕೆಳಗಡೆ ಅದು ಕರ್ಲ್ಸ್ ಮಾಡಬೇಕಾದ್ರೆ ಎಷ್ಟು ಕೂಲು ಕೆಳಗಡೆ ಬಿದ್ದಿತ್ತಂದರೆ, ಅಂದರೆ ನಾನೇ ಕಿತ್ತಾಕಿರೋದು ಹಿಂಗೆ ಮಾಡಿ ಮಾಡಿ ಮಾಡಿ. ಅದಕ್ಕೆ ಇನ್ಮೇಲೆ ಮಾಡ್ಕೋಬಾರ್ದು ಅದೆಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಲೆಟ್ಸ್ ರಿಮೂವ್ ದ ಮೇಕಪ್. ಸೊ ನಾನು ಆ್ಯಕ್ಚುಲಿ ತುಂಬ ಜನ ಕೇಳ್ತೀರಾ ನನ್ನ ಲೆನ್ಸ್ ಬಗ್ಗೆ. ಇವತ್ತು ನಾನು ಲೆನ್ಸ್ ಬಗ್ಗೆ ಮಾತಾಡ್ತೀನಿ. ಐ ಥಿಂಕ್ ನಾನು ಎಲ್ಲೂ ಏನೂ ಹೇಳೇ ಇಲ್ಲ ಅನಿಸುತ್ತೆ. ಇವತ್ತು ನಾನು ಲೆನ್ಸ್ ತೆಗಿತೀನಿ ಆ್ಯಂಡ್ ಐ ವಿಲ್ ಲೆಟ್ ಯು ಗೈಸ್ ನೋ ಎವ್ರಿಥಿಂಗ್. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಆದರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ.
ಈ ನನ್ನ ಮೇಕಪ್ ಎಲ್ಲ ತೆಗೆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ರಿಯಲ್ ಸ್ಕಿನ್ ಹೆಂಗಿದೆ, ಇವಾಗ ಹೆಂಗೆ ಕಾಣಿಸ್ತೀನಿ ಅಂತ ನೋಡ್ತಾ ಇರಿ. ಸೊ ನಾನು ಯೂಸ್ ಮಾಡೋದು ಮಂತ್ಲಿ ಡಿಸ್ಪೋಸಬಲ್. ಈ ಥರ ಹಿಂಗೆ ಕುಟಿ ಬಾಕ್ಸ್ ಕೊಡ್ತಾರೆ, ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತ. ಲೆಫ್ಟ್ ಬಂದು ಗ್ರೀನಲ್ಲಿರುತ್ತೆ, ರೈಟ್ ಆರ್ ಅಂತ ಹಾಕಿರ್ತಾರೆ, ರೈಟ್ ಬಂದು ವೈಟಲ್ಲಿರುತ್ತೆ. ಸೊ ನಾನು ಒಂದು ಲೆನ್ಸ್ ತೆಗೆದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಡಿಫ್ರೆನ್ಸ್ ಇದೆ ಅಂತ. ಒಂದು ನಿಮಿಷ. ಇವಾಗ ನಾನು ಒಂದು ಲೆನ್ಸ್ ತೆಗಿತೀನಿ. ಡು ಯು ಗೈಸ್ ಸಿ ದ ಡಿಫ್ರೆನ್ಸ್? ರೈಟ್ ಸೈಡ್ಗೂ ಲೆಫ್ಟ್ ಸೈಡ್ಗೂ ಇವಾಗ ನೋಡಿ ಲೆನ್ಸ್ ಇಲ್ಲಿದೆ, ಕಾಣಿಸ್ತಾ ಇದೆ ಲೆನ್ಸು. ಅಂದರೆ ಕಣ್ಣಲ್ಲಿ ಗೊತ್ತಾಗ್ತಾ ಇದೆಯಾ ರೈಟ್ ಸೈಡ್ ಲೆಫ್ಟ್ ಸೈಡ್ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ, ಬಿಕಾಸ್ ನಾನು ಹಾಕೋದು ಕಲರ್ಡ್ ಲೆನ್ಸ್. ಸೊ ದಿಸ್ ಇಸ್ ದ ಲೆನ್ಸ್. ಆ್ಯಂಡ್ ಇದನ್ನು ವಾಶ್ ಮಾಡಿ ಮತ್ತೆ ಅದರೊಳಗಡೆ ಹಾಕಬೇಕು, ಅದನ್ನು ಮಾಡ್ತೀನಿ ಇವಾಗ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ನನಗೆ ಗೊತ್ತಿಲ್ಲ, ಆದರೆ ನನಗೆ ಮಿರರ್ ಕೂಡ ನೀಟಾಗಿ ಕಾಣಿಸ್ತಾ ಇಲ್ಲ. ನಾನು ಹಾಕೋದು ಪವರ್ಡ್ ಲೆನ್ಸ್. ಕ್ಯಾನ್ ಯು ಗೈಸ್ ಸಿ ದ ಡಿಫ್ರೆನ್ಸ್? ಕಾಣಿಸ್ತಾ ಇದೆಯಾ? ಏನೂ ಕಲರ್ ಇಲ್ಲ. ಸೊ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು, ಕುಟ್ಟಿ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದೇ ಥರದ್ದು ನನ್ನ ಫ್ರೆಂಡ್ ಆರ್ಡರ್ ಮಾಡಿದ್ದು ನೋಡಿ ಅಂತ, ಆದರೆ ಅದು ತುಂಬ ದೊಡ್ಡದು ಬಂದಿತ್ತು. ಆ್ಯಂಡ್ ನಾನು ಇವಾಗ ಮೇಕಪ್ ರಿಮೂವ್ ಮಾಡ್ತಿರೋದು ಬಂದು ಡಾಟ್ ಆ್ಯಂಡ್ ಕೀಯಿಂದ. ದಿಸ್ ಇಸ್ ಆ್ಯಕ್ಚುಲಿ ಸ್ಟ್ರಾಬೆರಿ ಕ್ಲೆನ್ಸಿಂಗ್ ಬಾಮ್. ಇಟ್ಸ್ ಸೋ ಗುಡ್. ಲೈಕ್ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಸ್ಕಿನ್ನಲ್ಲಿರೋದು ಎಲ್ಲ ಬಂದ್ಬಿಡುತ್ತೆ. ಸೊ ಏನಿಲ್ಲ, ನಾನು ಐ ಥಿಂಕ್ ಇಟ್ಸ್ ಮೈ ಸೆಕೆಂಡ್ ಬಾಟಲ್ ಅಂತ ಅನ್ಸುತ್ತೆ. ಸಿ ದಿಸ್, ಈ ಥರ ನಾರ್ಮಲ್ ಒಂದು ವ್ಯಾಸ್ಲಿನ್ ಥರ ಇರುತ್ತೆ. ಆ್ಯಂಡ್ ಜಸ್ಟ್ ಹ್ಯಾವ್ ಟು ಟೇಕ್. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ತುಂಬ ಯೂಸ್ ಮಾಡ್ತಿದ್ದೆ, ಇಷ್ಟು ಕೂಡ ಜಾಸ್ತಿನೇ. ಟೇಕ್ ವೆರಿ ಲೆಸ್, ದಟ್ಸ್ ಎನಫ್. ಬಿಕಾಸ್ ಅದು ಆಮೇಲೆ ನಮ್ಮ ಪಾಮ್ಗೆ ಹಾಕಿ ಇದು ಮಾಡಿದ ತಕ್ಷಣ ಅದು ಏನಾಗುತ್ತೆ, ಜ್ಯೂಸಿ ಆಯಿಲಿ ಆಗಿಬಿಡುತ್ತೆ. ಮೇಕಪ್ ಎಷ್ಟು ಮಾಡ್ಕೊತೀವೋ ಅದೇ ಥರ ಸ್ಕಿನ್ ಕೇರ್ ಮಾಡ್ಕೊಂಬಿಟ್ರೆ ನಮ್ಮ ಸ್ಕಿನ್ ಏನೂ ಡ್ಯಾಮೇಜ್ ಆಗೋಲ್ಲ. ಆ್ಯಂಡ್ ನನಗೆ ಇವಾಗ ಸ್ವಲ್ಪ ಪಂಪಲ್ಸ್ ಎಲ್ಲ ಆಗಿಬಿಟ್ಟಿದೆ. ಅದಾಗಿ ಹೋಗಿರೋ ಮಾರ್ಕ್ಸ್ ಇದೆ. ಈ ಶುಗರ್ ಡಯಟು ಅದು ಇದು ಅಂತೆಲ್ಲ ಮಾಡಿಬಿಟ್ಟು ಶುಗರ್ ಬಿಟ್ಟಾಗ ಆಗಿದ್ದಂತಹ ಈ ಕರ್ಮಕಾಂಡಗಳು ನಮ್ಮ ಬಾಡಿಲೇ ಇರೋ ಒಂದು ಶುಗರ್ ಆ್ಯಡ್ ಆನ್ ಆಗಿ, ಹೇಳ್ತಾರಲ್ಲ ಶುಗರ್ ಲೆವೆಲ್ ಎಲ್ಲ, ಶುಗರ್ ಬಿಟ್ಟರೆ ಒಳ್ಳೇದು, ಶುಗರ್ ಡಯಟ್ ಮಾಡಿದ್ರೆ ಒಳ್ಳೇದು ಅಂತ. ನನಗೆ ಅದು ಉಲ್ಟಾ ಹೊಡಿತು. ಪ್ರಾಬ್ಲಿ ಏನೂ ಸಡನ್ನಾಗಿ ಬಿಡಬಾರ್ದು ಅಂತಾರಲ್ಲ, ಆ ಥರ. ನಾನು ಇನ್ನೂ ಒಂದು ಸ್ವಲ್ಪ ಎತ್ಕೊತಾ ಇದ್ದೀನಿ. ಐ ಆಮ್ ಲುಕಿಂಗ್ ಲೈಕ್ ಸೊ ದಟ್ ಎಲ್ಲ ನೀಟಾಗಿ ತೆಗಿಬೋದಂತ. ಐ ಆಮ್ ಲುಕಿಂಗ್ ವಿಯರ್ಡ್. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಮೇಕಪ್ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ನಾನು ಅರ್ಲಿ ಮಾರ್ನಿಂಗೇ ಮೇಕಪ್ ಮಾಡಿಕೊಂಡೆ, ಯಾಕಂದರೆ 10:30ಗೆ ಹೋಗಬೇಕು, ಕೆಲಸ ಮಾಡ್ತಾಯಿದ್ದೆ. ನನಗೆ ವೀಕ್ ಆಫ್ ಚೇಂಜ್ ಆಗಿದೆ. ಸೊ ಬೇಗ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಂಡೆ. ಅದು ಅಷ್ಟು ಬೆಳಕಿರಲಿಲ್ಲ. ನಾನು ಕನ್ನಡಿಲಿ ಬೇರೆ ನೋಡ್ಕೊಂಡು ಮಾಡ್ಕೊತಿದ್ದೆ. ಸೊ ನನಗೇನೇನು ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ನಾನು ತೊಗೊಳ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಎನಿವೇಸ್ ಇವಾಗ ಇದು ಕಣ್ಣಲ್ಲಿ ಇದು ಎಲ್ಲ ಹೋಗಿದೆ. ಫಸ್ಟ್ ತೆಗ್ದಾದ್ಮೇಲೆ ಐ ಶೋ ಯು ಗೈಸ್ ಮೈ ಸ್ಕಿನ್ ರೂಟೀನ್ ವೇಟ್. ಸೊ ದಟ್ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಲೈವಲ್ಲಿ ತೋರಿಸ್ತೀನಿ. ನಾನು ಕಣ್ಣು ಬಿಡಲ್ಲ, ಇವಾಗ ಕಣ್ಣೊಳಗಡೆ ಎಲ್ಲ ಹೋಗ್ಬಿಟ್ಟಿದೆ. ಇಟ್ಸ್ ಬಾಮ್ ಅಲ್ವಾ, ಒಂಥರ ಆಯಿಲಿ ಥರ ಎಲ್ಲ ಹೋಗುತ್ತೆ. ಟಿಶ್ಯೂಲಿ ನಾನು ವೈಪ್ ಮಾಡ್ತೀನಿ, 1 ನಿಮಿಷ. ಆ್ಯಂಡ್ ಈ ಥರ ಒಂದು ಟಿಶ್ಯೂಲಿ ಜಸ್ಟ್ ಹ್ಯಾವ್ ಟು ವೈಪ್ ಎವ್ರಿಥಿಂಗ್. ಈ ಥರ ಎಲ್ಲ ಮೇಕಪ್ನ ತೆಗೆದ್ರೆ ಹಿಂಗೆ ಕಾಣುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದ್ರಲ್ಲಿ ಹೋಗ್ಲಿ, ನಂಗಲ್ಲಿ ಮಿರರ್ ಕಾಣಲ್ಲ. ಸೊ ಹೀಗೆ ನೋಡಿ, ಸಿ ಇಷ್ಟು ಮೇಕಪ್. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ಫೇಸ್ ವಾಶ್ ಆಗಿದೆ. ಸೊ ನಾನು ಟಿಶ್ಯೂ ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಏನೂ ಟವಲ್ ಎಲ್ಲ ಮುಂಚೆಯಿಂದನೂ ಅಷ್ಟೇ, ನಾನು ಟವಲ್ ಯೂಸ್ ಮಾಡಲ್ಲ. ಇನ್ ಕೇಸ್ ಯಾರಾದರೂ ಮನೆಗೆ ಹೋದ್ರೂ ನಾನು ಟವಲ್ ಯೂಸ್ ಮಾಡಲ್ಲ, ಹಂಗೆ ಒಣಗಕ್ಕೆ ಬಿಟ್ಬಿಡ್ತೀನಿ. ಅದೇನೋ ನನಗೆ ಅಭ್ಯಾಸ. ಅಮ್ಮ ಬೈತಾರೆ ಮುಖ ಒರೆಸ್ಕೊ ಅಂತ. ಬಟ್ ನಾನು ಹಂಗೆ ಮಾಡಲ್ಲ. ಎಲ್ಲ ಬಿಚ್ಚಿದ್ದೀನಿ, ನೋಸ್ ಪಿನ್ ಬಿಚ್ಚಿದ್ದೀನಿ, ಕಿವಿ ಓಲೆ ಎಲ್ಲ ಬಿಚ್ಚಿದ್ದೀನಿ ನಾನು. ಆ್ಯಕ್ಚುಲಿ ಸ್ನಾನ ಮಾಡಿಬಿಟ್ರೆ ನೋಡಿ, ಇನ್ನು ಫೌಂಡೇಶನ್ ಎಲ್ಲ ಕತ್ತಿದ್ರಲ್ಲ ಹಂಗಾಗಿ ಸ್ನಾನ ಮಾಡಿಬಿಟ್ರೆ ಬೆಸ್ಟು. ಸ್ನಾನ ಮಾಡ್ತಿದ್ದೆ, ಆದರೆ ಇವಾಗ ತುಂಬ ಟಯರ್ಡ್ ಆಗಿದೆ, ನಾನು ನಿದ್ದೆ ಮಾಡಬೇಕು. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋ ಟೋನರ್, ಆ್ಯಕ್ಚುಲಿ ಇದಾದಮೇಲೆ ನಾನು ಇನ್ನೊಂದು ಯೂಸ್ ಮಾಡ್ತೀನಿ ಕ್ಲೆನ್ಸಿಂಗ್ ಅನುವಾಯಿಂದ. ಅದು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ ಬಂದ್ಬಿಡುತ್ತೆ. ಬಟ್ ನನಗಿವಾಗ ಯಾವುದೂ ಇಲ್ಲ ಸದ್ಯಕ್ಕೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ.
ಮೈ ನೋಸ್ ಇಸ್ ಜಸ್ಟ್ ಶಾರ್ಪ್, ಸ್ಮೂತ್ ಆ್ಯಂಡ್ ನೈಸ್. ಅದಕ್ಕೆ ನಾನು ಅದು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಟೋನರ್. ಐ ಡೋಂಟ್, ಇದೊಂದು ರೊಟೀನ್ ಆಗಿಬಿಟ್ಟಿದೆ ನನಗೆ ಟೋನರ್ ಹಾಕೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಸೊ ಹಿಂಗೆ ಮಾಡಿ ಜಸ್ಟ್ ಶಿಟ್, ಇದ್ರೆ ನಾನು ಬೇರೆ ಕಲರ್ ಆರ್ಡರ್ ಮಾಡ್ತಿದ್ರೆ ಚೆನ್ನಾಗಿರ್ತಾಯಿತ್ತಲ್ಲ. ಅಲ್ಲೊಂದು ರೆಡ್ ಟೀ ಶರ್ಟ್ ತೊಗೊಂಡು ಬಂದಿದ್ದೀನಿ ನೋಡು, ಇದಕ್ಕೆ ಅಂತ ಒಂದು ಮ್ಯಾಚ್ಗೆ ಅದು ಬೇವಕೂಫಿಂದ. ಸೊ ಇಷ್ಟು ಮಾಡೋದಷ್ಟೇ. ಈಗ ಸದ್ಯಕ್ಕೆ ಇಲ್ಲೆಲ್ಲ ಹೋಗಲ್ಲ, ಯಾಕೆಂದರೆ ಅದೆಲ್ಲ ಸ್ವಲ್ಪ ಫೌಂಡೇಶನ್ ಥರ ಎಲ್ಲ ಇದೆ, ಅದಕ್ಕೆ. ಆ್ಯಂಡ್ ಇದನ್ನು ಒಣಗಕ್ಕೆ ಬಿಡ್ತೀನಿ. ಆ್ಯಂಡ್ ನಾನು ನೋಸ್ ಪಿನ್ ರಿಮೂವ್ ಮಾಡಿದ್ದೀನಿ. ಇವಾಗ ನಾನು ನೋಸ್ ಪಿನ್ ಹಾಕೋತೀನಿ. ನನಗೆ ನೋಸ್ ಪಿನ್ ಹಾಕ್ಕೊಳ್ಳೋದು ಅವಾಗೆಲ್ಲ ತುಂಬ ಕಷ್ಟ ಅನಿಸ್ತಾಯಿತ್ತು. ಅಂದರೆ ಅದು ಸರ್ಕಸ್, ಅದೊಂದು ಮೆಥಡೇ ಬೇರೆ, ಅದು ತುಂಬ ಪೇನ್ಫುಲ್ ಮೆಥಡು. ಬಟ್ ನಮ್ಮ ಅತ್ತೆ, ಅಂದರೆ ನಮ್ಮ ಡ್ಯಾಡಿ ತಂಗಿನೂ ಅಕ್ಕ, ನನಗೆ ಈಗಲೂ ಗೊತ್ತಿಲ್ಲ, ನಮ್ಮ ಭಾಗ್ಯತೆ ಅಂತ, ಅವರು ನನಗೆ ಹೇಳ್ಕೊಂಡು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಅದು ಇಟ್ ಲುಕ್ಸ್ ವಿಯರ್ಡ್ ಬಿಕಾಸ್ ಸೇಫ್ಟಿ ಪಿನ್ ಒಳಗಡೆ ಹಾಕಿ ಹಾಕೋದು. ನಾನು ನಿಮಗೆ ತೋರಿಸ್ತೀನಿ, ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ ನೋಸ್ ಪಿನ್ ಹಾಕೊಳ್ಳೋದು ಹೇಳ್ಕೊಡಿ ಅಂತ. ಐ ಥಿಂಕ್ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ನೋಸ್ ಪಿನ್ ಹಾಕೋತೀನಿ ಅಂತ. ಸೊ ಲೆಟ್ ಮಿ ವೇರ್ ರೆಗ್ಯುಲರ್ ನೋಸ್ ಪಿನ್. ನಾನು ಹೋಗಿ ನನ್ನ ಫ್ರೆಂಡ್ಸ್ಗೆ ವೆಡ್ಡಿಂಗ್ಗೆ ಅಂತ ಗೋಲ್ಡ್ ಮತ್ತು ಸಿಲ್ವರ್ ಶಾಪ್ಗೆ ಹೋಗಿದ್ದಲ್ಲ, ನನ್ನ ಫ್ರೆಂಡ್ ಗೃಹ ಪ್ರವೇಶ, ಅವ್ರಿಗೂ ಗಿಫ್ಟ್ ಕೊಡಬೇಕಾಯ್ತು, ನನ್ನ ಫ್ರೆಂಡ್ಗೂ. ಸೊ ಅದಕ್ಕೆ ನಾನು ಹೋಗಿದ್ದಾಗ ನಾನೊಂದು ನೋಸ್ ಪಿನ್ ತೊಗೊಂಡೆ. ನೋಡೋಣ ಈ ಅಂಗಡಿಲಿ ಹೆಂಗೆ ಸಿಗುತ್ತೆ ಅಂತ. ಇಟ್ಸ್ ನೈಸ್ ನೋ, ವಾವ್. ನೋಡೋಣ ಹೆಂಗೆ ಸಿಗುತ್ತೆ ಅಂತ. ಸೊ ಅದನ್ನು ತೊಗೊಬಂದಿದ್ದೀನಿ. ಇವಾಗ ಅದನ್ನು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದನ್ನು ಹಾಕೊಳ್ತಾ ನಿಮ್ಗೆ ಹೆಂಗೆ ತೋರಿಸ್ತೀನಿ ನಾನು ಹೇಗೆ ಹಾಕೋತೀನಿ ಅಂತ. ಸೊ ಈ ಥರ ಒಂದು ಸೇಫ್ಟಿ ಪಿನ್, ರೆಕಾರ್ಡ್ ಆಗ್ತಾ ಇದೆಯಲ್ಲ, ಈ ಥರ ಒಂದು ಸೇಫ್ಟಿ ಪಿನ್ ತೊಗೋಬೇಕು. ಐ ನೋ ಇಟ್ ಲುಕ್ಸ್ ವಿಯರ್ಡ್, ಓಕೆ, ಬಟ್ ಜಸ್ಟ್ ಹೆದರ್ಕೋಬೇಡಿ. ಇದನ್ನ ಇದ್ರೊಳಗಡೆ ಹಾಕಬೇಕು. ಈ ಓಪನ್ ಮಾಡಾದ್ಮೇಲೆ ಇದೇನಿದೆ ಇದನ್ನೊಳಗಡೆ ಹಾಕಿ ಯು ಹ್ಯಾವ್ ಟು ಅದನ್ನ ಚಿನ್ನನ ಹಿಂಗೆ ಹಾಕಿ ಹಿಂಗೆ ಪುಷ್ ಮಾಡಬೇಕು. ಸೊ ಐ ಆಮ್ ಗೋನಾ ಡೂ ದ್ಯಾಟ್. ಈ ಥರ ಹಿಂಗೆ ಹಾಕೊಳ್ಳಿ. ಇಟ್ಸ್ ಈಸಿ ಆಯ್ತಾ, ಡೋಂಟ್ ಬಿ ಸ್ಕೇರ್ಡ್, ಹೆದರ್ಕೋಬೇಡಿ. ಈ ಥರ ಹಿಂಗೆ ಹಾಕಾದ್ಮೇಲೆ ಈ ಥರ ಹಿಂಗೆ ತಿರ್ಪಾ ಥರ ಇರುತ್ತಲ್ಲ, ಈ ತಿರ್ಪಾನ ಹಿಂಗೆ ಕೆಳಗಡೆ ಹಾಕಿ ಹಿಂಗೆ ಇದು ಮಾಡಬೇಕು. ಸೊ ಮಿರರ್ ಈ ಥರ ಹಿಂಗೆ ಹಾಕಿ ಜಸ್ಟ್ ಹ್ಯಾವ್ ಟು ಟೇಕ್ ಇಟ್ ಔಟ್ ಅಷ್ಟೇ. ಸೊ ಹಿಂಗೆ ಮಾಡಿದಾಗ ಇದು ಮೇಲೆ ತಿರ್ಪ ಬರುತ್ತೆ. ಆ್ಯಂಡ್ ಅದ್ರ ಮೇಲೆ ಈ ಥರ ಒಂದು ಏನದು ಡಿಸೈನ್ ಇದೆ, ಅದನ್ನು ಡೆಪಾಸಿಟ್ ಮಾಡಬೇಕು. ಐ ಮೀನ್ ಟು ಸೇ, ವೈ ಆಮ್ ಐ ಸೇಯಿಂಗ್ ಡೆಪಾಸಿಟ್, ಹಾಕಬೇಕು. ಕನ್ನಡಿ ಇಲ್ದಲ್ಲೇ ನಾನು ಹಾಕೊಳ್ತೀನಿ, ನನಗೇನು ಕನ್ನಡಿ ಬೇಕಾಗಲ್ಲ. ಓವರ್ ಬಿಲ್ಡಪ್ ಕೊಟ್ಬಿಟ್ಟೆ ಅನ್ಸುತ್ತೆ. ಸಿ, ಆದರೆ ಆ್ಯಕ್ಚುಲಿ ತುಂಬ ಪುಟ್ಟದಿದೆ. ಅಂದರೆ ಇಷ್ಟು ಸಣ್ಣ ಅಂದರೆ ಐ ಥಿಂಕ್ ನಿಮ್ಗೆ ಅದು ಕಾಣೋದು ಇಲ್ಲ ಅಷ್ಟು ಇದು. ಆ್ಯಂಡ್ ಅದೆಲ್ಲ ಅಮೇರಿಕನ್ ಡೈಮಂಡ್, ಮತ್ತು ಇನ್ನೊಂದಿದೆ ನನ್ನ ಹತ್ರ, ಅದು ಡೈಮಂಡ್. ಸೊ ಅದಕ್ಕೆ ನಾನು ತೊಗೊಳ್ಳೋಣ. ಆ್ಯಂಡ್ ನಾನು ಇದನ್ನು ತೊಗೊಳ್ಬೇಕಾದ್ರೆ ಐ ಥಿಂಕ್ ಆ್ಯಕ್ಚುಲಿ ಚಿನ್ನದ ರೇಟ್ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ. ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಆಭರಣ ಸುಂದರಿ, ನಾನು ಈ ಥರ ಇದು ಮಾಡೋಣ ಅಂತ. ಬಟ್ ಅದು ಅಡ್ವಾನ್ಸ್ ನಾನು ಏನು ಒಂದು ಸರ್ಟನ್ ಪೀಸಸ್ಗೆ ನಾನು ಕೊಟ್ಟಿದ್ದೆ, ಅಣ್ಣ ಹತ್ರ ಹಾಗೆ ಇದೆ ದುಡ್ಡು. ಇವಾಗ ನಾನು ಮತ್ತೆ ಹೋಗಿ ಇಸ್ಕೊಳ್ಬೇಕು ಅಂತಂದರೆ ಫುಲ್ ಅಮೌಂಟ್, ಅವಾಗ ಐ ಥಿಂಕ್ 1,20,000 ಏನೋ ಕೊಟ್ಟು ನಾನು ಇಸ್ಕೊಂಬರ್ಬೇಕಾಗಿತ್ತು. ಬಟ್ ಈಗ ಅದ್ರಲ್ಲಿ ನಾನು ಬರೀ 28 ಕೊಟ್ಟಿದ್ದೆ ನಾನು. ಈಗ ಅದಕ್ಕೆ 2 ನೋಸ್ ಪಿನ್ ಬರೋ ಥರ. ಬಟ್ ಈಗ ನಾನು 1 ನೋಸ್ ಪಿನ್ಗೆ ನಾನು ಐ ಥಿಂಕ್ 28 ಕೊಡ್ಬೇಕು ಅನ್ಸುತ್ತೆ, ಬಿಕಾಸ್ ಆಫ್ ದ ಡಿಸೈನ್ ಮತ್ತು ಆ ಒಂದು ಕ್ವಾಲಿಟಿಗೆ. ಅದಕ್ಕೆ ಇವಾಗ ಅಲ್ಲೇ ಇದೆ, ಪಾಸ್ ತೊಗೊಂಡಿದ್ದೀನಿ, ಯಾವಾಗ ಆಗುತ್ತೋ ಅವಾಗ. ಬಟ್ ತುಂಬ ಜನ ಕೇಳ್ತೀರಾ ಇದನ್ನೆಲ್ಲ ಎಲ್ಲಿ ತೊಗೊಂಡ್ರಿ, ನೀವು ಡಿಸೈನ್ ಮಾಡಿಸ್ಕೊಂಡ್ರಾ, ಹೆಂಗೆ ಡಿಸೈನ್ ಮಾಡಿಸ್ಕೊಳಕ್ಕಾಗತ್ತೆ ಇದನ್ನ? ಅಂದರೆ ಒಂದೇ ಒಂದು ಪೀಸ್ಗೆ ಡಿಸೈನ್ ಯಾರೂ ಮಾಡಲ್ಲ. ಸೊ ಐ ಥಿಂಕ್ ಇಟ್ಸ್ ಬೇಸಿಕ್. ಪ್ರಾಬ್ಲಿ ಒಂದು ಬಲ್ಕಲ್ಲಿ ಏನೋ ಒಂದು ತೊಗೊಳ್ತಾ ಇದ್ದೀರಾ ಅಂತಂದರೆ ನೀವು ಅದನ್ನು ಆರ್ಡರ್ ಕೊಟ್ಟರೆ ಒಂದು 10-15 ಅದನ್ನು ಮಾಡ್ಕೊಂಡು ಕೊಡ್ತಾರೆ. ಇಲ್ಲ ಅಂತಂದರೆ ಪೀಸ್ ಲೆಕ್ಕ ಯಾವುದೇ ಒಂದು ಶಾಪ್ಗೆ ಹೋದ್ರೆ ಯು ವಿಲ್ ಗೆಟ್ ಇಟ್. ಇದನ್ನು ತೊಗೊಂಡಾಗ ತುಂಬ ಕಡಿಮೆ, ಐ ಥಿಂಕ್ ಲೆಸ್ ದ್ಯಾನ್ 10,000 ಇದ್ದಿದ್ದು. ಬಟ್ ಇವಾಗ ಚಿಕ್ಕದು ಏನು ಇದೇ ಥರ ಬರುತ್ತೆ, ಯು ಸಿ ದಿಸ್, ಇದೇ ಥರ ಏನಿದೆ ಅದು ಚಿಕ್ಕದೇನೆ ಇವಾಗ ಒಂದು 5,000 6,000, ಡಿಪೆಂಡ್ಸ್ ಆನ್ ದಿ ಪ್ರಾಡಕ್ಟ್, ಎಷ್ಟು ಚೆನ್ನಾಗಿ ಶೈನ್ ಆಗುತ್ತೆ ಅಂತ. ದೆನ್ ಲಿಪ್ ಬಾಮ್, ಮಿಕ್ಕಿರೋ ಲಿಪ್ ಬಾಮ್ನ ಇಲ್ಲಿ ಹಾಕೋದು, ಇದೆಲ್ಲರೂ ಮಾಡ್ತಾರೆ. ಸೊ ಯಾ, ಐ ಥಿಂಕ್ ದಟ್ಸ್ ದ್ಯಾಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ನೋ ಇಟ್ಸ್ ವೆರಿ ಸ್ಮಾಲ್, ಏನೂ ಅಷ್ಟು ಇನ್ಫಾರ್ಮೇಟಿವ್ ಇಲ್ಲ ಅಂದ್ಕೊಳ್ತೀನಿ. ಬಟ್ ಏನೋ ಮಾಡಿದ್ದೀನಿ, ನೋಡೋಣ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ, ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ಯಾ, ಐ ಥಿಂಕ್ ದ್ಯಾಟ್ಸ್ ದ್ಯಾಟ್. ಇದಾಗಿತ್ತು ನನ್ನ ಒಂದು ಚಿಕ್ಕ ವಿಡಿಯೋ ಈ ಇಯರ್ಗೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ.
ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಐ ಹೋಪ್ ನಿಮಗೆ ಈ ನೋಸ್ ಬಂದು ಮತ್ತು ನಾನು ಏನು ಸ್ಕಿನ್ ಕೇರ್ ಅದನ್ನೆಲ್ಲ ತೋರಿಸ್ತೆ ಅದೆಲ್ಲ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನನ್ನ ಸ್ಕಿನ್ ಕೇರ್ ರೊಟೀನ್ ತುಂಬಾ ಚೇಂಜ್ ಆಗಿದೆ ಬಿಕಾಸ್ ನನಗೆ ಇಲ್ಲೆಲ್ಲ ಒಂಥರ ಪಿಂಪಲ್ಸ್ ಆಗ್ತಾ ಇದೆ. ಯಾಕೆಂದರೆ ನಂದು ನೈಟ್ ಶಿಫ್ಟ್ ಆಗಿದೆ ಇವಾಗ ಆ್ಯಂಡ್ ಇಟ್ಸ್ ವೆರಿ ಬ್ಯಾಡ್. ಆ್ಯಂಡ್ ನಾನು ಅದ್ರ ಹಿಂದಿನ ಟೈಮಲ್ಲೇ ಶುಗರ್ ಎಲ್ಲ ಕ್ವಿಟ್ ಮಾಡಿದೆ. ಸೊ ಅದು ಸ್ವಲ್ಪ ಅಂದರೆ ಹೇಳ್ತಾರಲ್ಲ ಸಡನ್ನಾಗಿ ಏನೂ ಬಿಡಕ್ಕೆ ಹೋಗಬಾರ್ದು, ಚೂಚೂರೆ ಬಿಡಬೇಕು ಅಂತ. ಐ ಲಿಟಲಿ ಡಿಡ್ ದಟ್ 3 ಮಂತ್ಸ್ ಡಯಟ್ ಅಂತ ಏನೋ ಮಾಡಿ ಇವಾಗ ಅದು ಪಿಂಪಲ್ ಆಗಿ ಇವಾಗ ಹೋಗಿ ಅದೆಲ್ಲ ಇದಾಗಿದೆ. ಇದು ಕಾಮ್ ಡೌನ್ ಆಗ್ತಾ ಇದೆ ಅದೆಲ್ಲ. ಸೊ ಇದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಆ್ಯಂಡ್ ಅದಕ್ಕೆ ಅಂತ ನಾನು ಸುಮ್ಮನೆ ಅದು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಬೋದು. ಅದೇನಾಗುತ್ತೆ ಅಂದರೆ ಮತ್ತೆ ರೊಟೀನ್ ಅದು ಹಾಗೆ ಆಗಿಬಿಡುತ್ತೆ. ಸೊ ಐ ಥಿಂಕ್ ಜಸ್ಟ್ ಹ್ಯಾವ್ ಟು ಲೆಟ್ ಇಟ್ ಬ್ರೀತ್. ಆ್ಯಂಡ್ ನಾನು ಇದೊಂದೇ ಇದು ಏನಿದೆ ಆ ಟೋನರ್ ಅದೊಂದು ಹಚ್ಚಿದ್ದೀನಿ ಬಿಕಾಸ್ ನಾನು ತುಂಬ ಪ್ರಾಡಕ್ಟ್ಸ್ ಹಾಕಿದ್ದೆ ಬೆಳಗ್ಗೆನೆ. ಇವಾಗ ನಾನು ಮತ್ತೆ ಅದು ಇದು ಎಲ್ಲ ಹಾಕಿದ್ರೆ ಇದಾಗಲ್ಲ. ಸೊ ಐ ವಿಲ್ ಜಸ್ಟ್ ಲೀವ್ ಇಟ್ ಆಸ್ ಇಟ್ ಇಸ್. ಏನೂ ಹಾಕಲ್ಲ ನಾನು, ಒಂದು 10-15 ಸಿರಮ್ಮು ಅದೆಲ್ಲ ಏನೂ ಹಾಕಲ್ಲ. ಪ್ರಾಬ್ಲಿ ಕಮಿಂಗ್ ಡೇಸಲ್ಲಿ ನಾನು ಒಂದು ಅಪ್ಡೇಟೆಡ್ ಸ್ಕಿನ್ ಕೇರ್ ರೊಟೀನ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಯೂಸ್ಫುಲ್ ಆಗ್ಬೋದು. ಬಿಕಾಸ್ ತುಂಬ ಜನ ಕೇಳ್ತಾ ಇರ್ತೀರಾ. ನನ್ನ ಸ್ಕಿನ್ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ, ಪಿಂಪಲ್ಸ್ ಇದೆಲ್ಲ ಮಾರ್ಕ್ಸ್ ಎಲ್ಲ ಇದ್ದರೆ, ಬಟ್ ಹೆಲ್ದಿಯಾಗಿ ಇದೆ ಇನ್ನು, ಟಚ್ ವುಡ್. ಬಟ್ ಕಮಿಂಗ್ ಡೇಸಲ್ಲಿ ನಾನು ಅದನ್ನು ಮಾಡಿ ತೋರಿಸ್ತೀನಿ, ನಿಮಗೆ ಇಷ್ಟ ಆಗ್ಬೋದು. ಆ್ಯಂಡ್ ಸೊ ನಿಮಗೂ ಅದೇ ಹೇಳ್ತೀನಿ, ಜಾಸ್ತಿ ಥಿಂಕ್ ಮಾಡೋಕೆ ಹೋಗ್ಬೇಡಿ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ, ಯಾವುದ್ರ ಬಗ್ಗೆನೂ. ಹೆಂಗಿರುತ್ತೋ ಹಾಗೆ ಇರಲಿ. ವಯಸ್ಸಾಗ್ತಾ ಇದೆ, ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಕೂದಲು ಉದುರುತ್ತಾ ಇದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಅದನ್ನು ಯೋಚನೆ ಮಾಡಿದ್ರೆ ಮತ್ತೆ ಕೂದಲು ಉದುರುತ್ತೆ. ಸೊ ಅಕ್ಸೆಪ್ಟ್ ದ ವೇ ಯು ಆರ್ ಅಷ್ಟೇ. 1000 ಜನ 1000 ಹೇಳ್ತಾರೆ, ಎಂತ ಕೇರ್ ಮಾಡೋಣ ಅಂತ ಹೇಳ್ತಾ ಐ ಥಿಂಕ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆಫ್ ದಿ ಇಯರ್. ಸೊ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೇದಾಗಲಿ. ಈ ವರ್ಷ ನೀವು ಅಂದ್ಕೊಂಡಿದ್ದು ಎಲ್ಲ ಆಗಲಿ. ನೀವು ಬೇಡ 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 ಅಂದ್ರೂ ದೇವ್ರು ನಿಮಗೆ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಕಮಿಂಗ್ ಡೇಸಲ್ಲಿ ಒಳ್ಳೆ ವಿಡಿಯೋಸ್ನ ಮಾಡೋಣ. ತುಂಬ ಪ್ಲಾನ್ಸ್ ಇದೆ, ಐಡಿಯಾಸ್ ಇದೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಸೊ ಲೆಟ್ಸ್ ಡೂ ದ್ಯಾಟ್ ಅಂತ ಹೇಳ್ತಾ ಸೈನಿಂಗ್ ಆಫ್, ಶ್ರೇಯಾಂಕ ನಾಗರಾಜ್. ಬಾಯ್ ಬಾಯ್, ಟೇಕ್ ಕೇರ್.